ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆದಿಸಾರ್ ಟಿವಿ. ಬಿಗ್ ಬಾಸ್ ಮುಗಿದ ಮೇಲೆ ನಾವೆಲ್ಲ ಅಂದ್ಕೊಂಡಿದ್ದು ಒಂದು, ಆದರೆ ಇಲ್ಲಿ ನಡೀತಿರೋದೇ ಇನ್ನೊಂದು. ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ರಕ್ಷಿತಾ ಮತ್ತು ರಘು ಅವರು ಸಖತ್ ಆಕ್ಟಿವ್ ಆಗಿದ್ದಾರೆ. ರಕ್ಷಿತಾಗೆ ಮೊದಲೇ ವ್ಲಾಗ್ ಮಾಡಿ ರೂಢಿ ಇತ್ತು, ಆದರೆ ರಘು ಅವರಿಗೆ ಇದು ಹೊಸದು. ಅದಕ್ಕೆ ರಘು ಅವರು ಈಗ ಮ್ಯೂಟನ್ ಶೆಫ್ ಅನ್ನೋ ಹೊಸ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದಾರೆ. ಇವರಿಬ್ರು ಸೇರಿ ಮಾಡಿದ ಮೊದಲನೇ ವಿಡಿಯೋ ಬರೋಬ್ಬರಿ 1 ಮಿಲಿಯನ್ ವ್ಯೂಸ್ ದಾಟಿದೆ. ಅಂದ್ರೆ ನೋಡಿ ಇವರ ಕ್ರೇಜ್ ಹೇಗಿದೆ ಅಂತ. ಆದ್ರೆ ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ರಘು ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೀತಾ ಇತ್ತು. ಏನಪ್ಪಾ ಅಂದ್ರೆ ರಘು ಮತ್ತೆ ಗಿಲ್ಲಿ ನಡುವೆ ಎಲ್ಲೂ ಸರಿಯಿಲ್ಲ, ಇವರಿಬ್ಬರ ಫ್ರೆಂಡ್ಶಿಪ್ ಬ್ರೇಕ್ ಆಗಿದೆ, ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ರಘು ಬರೀ ಗಿಲ್ಲಿನ ಯೂಸ್ ಮಾಡ್ಕೊಂಡ್ರು ಅಷ್ಟೇ ಅಂತ ಹೇಳ್ತಾ ಇದ್ರು. ಇದೆಲ್ಲ ಕನ್ಫ್ಯೂಸ್ಗಳ ಮಧ್ಯೆ ರಕ್ಷಿತಾ ಅವರ ಹೊಸ ವ್ಲಾಗಲ್ಲಿ ಉತ್ತರ ಸಿಕ್ಕಿದೆ. ಏನು ಅಂತ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ನೀವು ಏನಾದರೂ ಇವರ 3 ಜನರ ಫ್ಯಾನ್ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇತ್ತೀಚೆಗೆ ಇವರಿಬ್ಬರು ದೊಡ್ಡ ಮನೆ ಹಬ್ಬಕ್ಕೆ ಹೋಗಬೇಕಾದ್ರೆ BTS ವಿಡಿಯೋನ ಶೇರ್ ಮಾಡಿದ್ದಾರೆ ಆ ವ್ಲಾಗಲ್ಲಿ. ಆ ವಿಡಿಯೋದಲ್ಲಿ ಎಲ್ಲ ಮನೆಯೆಲ್ಲ ತೋರಿಸ್ತಾ ಇರ್ತಾರೆ. ಆಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ರಿವೀಲ್ ಆಗಿದೆ. ರಘು ಅವರ ಮನೆಯಲ್ಲಿ ಒಂದು ಫೋಟೋ ಫ್ರೇಮ್ ಇದೆ. ಅದರಲ್ಲಿ ಯಾರಿದ್ದಾರೆ ಗೊತ್ತಾ? ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಆ ಫೇಮಸ್ ಟ್ರಿಯೋ ಗ್ಯಾಂಗ್ ಅಂದರೆ ರಘು, ರಕ್ಷಿತಾ ಮತ್ತು ಗಿಲ್ಲಿ. ಅವರು 3 ಜನ ಒಟ್ಟಿಗೆ ಇರೋ ಫೋಟೋನ ರಘು ಅವರು ಫ್ರೇಮ್ ಮಾಡಿಸಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ, ನಾವೆಲ್ಲ ಸಾಮಾನ್ಯವಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಫೋಟೋನ ಮನೆಯಲ್ಲಿ ಹಾಕೋತೀವಿ, ಆದರೆ ರಘು ಅವರ ಗೆಳೆತನಕ್ಕೆ ಎಷ್ಟು ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಅಂದರೆ ಅವರ 3 ಜನ ಫೋಟೋನು ಫ್ರೇಮ್ ಮಾಡಿಸಿ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಇದರೊಳಗೆ ಗೊತ್ತಾಗತ್ತಲ್ವಾ ಅವರು ಗಿಲ್ಲಿನ ಎಷ್ಟೊಂದು ಇಷ್ಟಪಡ್ತಾರೆ ಅಂತ. ಸೊ ಈ ವಿಡಿಯೋ ನೋಡಿದ ಮೇಲೆ ಈ ಚಾನೆಲ್ಗಳಲ್ಲಿ ಬರೋ ಸುದ್ದಿ ಎಲ್ಲ ನಂಬೇಡಿ ಅಂತ ಅನ್ಸುತ್ತೆ. ರಘು ಮತ್ತು ಗಿಲ್ಲಿ ನಡುವೆ ಯಾವುದೇ ಜಗಳ ಆಗಿಲ್ಲ, ಇವತ್ತಿಗೂ ಅವರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಹಾಗೆ ಗಿಲ್ಲಿ ಕೂಡ ಹೇಳಿದಾರಲ್ವಾ ಇಂಟರ್ವ್ಯೂದಲ್ಲಿ, ನಮ್ಮ ಇಬ್ರು ಚೆನ್ನಾಗೇ ಇದ್ದೀವಿ, ಊಟಕ್ಕೂ ಕರೆದಿದ್ರು ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.